मेरे सामने आता घर पे जल्दी प्लीज जल्दी बुला लो कैसे मैजिक करती हो मैं ये शास्त्री है मिडिवा हृदय इरे माते के हंसभाषेदु ಹಲೋ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸೋನಿಯಾ ಗೌಡ ವ್ಲಾಗ್ಸ್. ಎಲ್ಲಾರು ಹೆಂಗದ್ರಿ? ಎಲ್ಲಾರು ಚೆನ್ನಾಗದ್ರಿ ಅಂತ ಭಾವಿಸ್ತೀನಿ. ನಾವು ಕೂಡ ನಮ್ಮ ಮನೆಯವರು ಎಲ್ಲಾರು ಚೆನ್ನಾಗದೀವಿ. ಸೊ ಇವತ್ ಒಂದ್ ಹೊಸ ವ್ಲಾಗ್ ತಗೊಂಡು ನಿಮ್ ಜೊತೆ ನಾನು ಸಿಗಾತೀನ್ರಿ. ಯಾವ ಹೊಸ ವ್ಲಾಗ್ ಬಾ ಎಳೆಯಂಗಿಲ್ರಿ ಏನು ಎಂತ ಅಂತ. ಸೊ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ, ಬಿಕಾಸ್ ಆಲ್ಮೋಸ್ಟ್ ಇದ್ ವ್ಲಾಗ್ ಬಹಳ ಲೆಂದಿ ಆಕೈತೆ ಅಂತ ಅನ್ಕೋತೀನಿ. ಸೊ ಆಲ್ಮೋಸ್ಟ್ ಎಲ್ಲಾ ಕೆಲ್ಸಾನು ಮುಗಿಸಿ ನಮ್ಮ ಮನೆಯವ್ರ ಆಫೀಸ್ ಹೋದ್ರಿ, ಸಾನ್ವಿ ಸ್ಕೂಲಿಗೆ ಹೋದ್ಲು, ಹರ್ಷನ್ ರೆಡಿ ಮಾಡಿ ಒಳಗ ಆಟ ಆಡ್ಸತೀನಿ, ಮನೆಯೆಲ್ಲಾ ಕ್ಲೀನ್ ಮಾಡ್ಕೊಂಡಿನಿ. ಯಾಕಪ್ಪ ಅಂದ್ರ ನಮ್ ಮನೆಗೆ ಇವತ್ತು ಗೆಸ್ಟ್ ಬರೋರ್ರಿ. ಗೆಸ್ಟ್ ಅಂದ್ರ ನಮ್ ಮನೆಯವರ ಕಸಿನ್ ಸಿಸ್ಟರ್ ಮತ್ತು ಅವ್ರ ಹಸ್ಬೆಂಡ್. ಅಂದ್ರೆ ನೀವು ಮೊನ್ನೆ ನಾನು ಇಬ್ರನ್ನ ಹದಿನೇರು ಮದುವೆ ಆಗ್ಯಾವ್ರಿ. ಸೊ ಮ್ಯಾರೇಜ್ ಆಗ್ಯಾವು. ನೀವು ಕನ್ಫ್ಯೂಸ್ ಆಗ್ಬೋದು, ಹಂಗಾಗಿ ಹೇಳಾತೀನಿ. ಸಹನಾ ಅಂತ, ಸಹನಾ ಮತ್ತು ಸಹನಾನ್ ಮಿಸ್ಟರ್ ಸಂತೋಷ್ ಅವರು ನಮ್ಮ ಮನೆಗ್ ಬರಾತಾರು. ಅಳೆಯಂದ್ರು ಮತ್ತ ನಾದ್ನಿ ಬರಾತಾರ್ರಿ. ಬಹಳ ಅಂದ್ರ ಬಹಳ ಖುಷಿ ಆಗತೈತಿ. ಸೊ ಪೂಜೆ ಅದು ಎಲ್ಲಾ ಮುಗಿಸಿನ್ರಿ. ಮಾರ್ನಿಂಗ್ ನಾನು 5:30 ಎದ್ದಿದ್ದೇರಿ. ಎಲ್ಲಾ ಕೆಲ್ಸ ಮುಗಿಸ್ಕೊಂಡು ಇವಾಗ ನಾನು ಅಡಿಗೆ ಪ್ರಿಪ್ರೇಷನ್ ಅಷ್ಟ ಮಾಡ್ಕೋಬೇಕು. ಅಂದ್ರೆ ಅಡಿಗೆ ಅಷ್ಟ್ ಮಾಡ್ಕೋಬೇಕ್ರಿ, ಇನ್ನು ಪ್ರಿಪ್ರೇಷನ್ ಅದು ಏನು ಮಾಡ್ಕೊಂಡಿಲ್ಲ. ಸೊ ಹಂಗಾಗಿ ಆಲ್ಮೋಸ್ಟ್ ಟೈಮಿಂಗ್ 10:30 ಆಗೈತ್ರಿ. ಎಲ್ಲಾರ್ನು ಅವ್ರವ್ರ ಕೆಲ್ಸಕ್ ಕಳಿಸಿ ಆಮೇಲೆ ನಾನು ಇವಾಗ ಅಡಿಗೆ ಪ್ರಿಪ್ರೇಷನ್ ನ ಮಾಡ್ಕೋಬೇಕು. ನಮ್ ಮನೆಯವ್ರ ಅವ್ರು ಬರೋ ಒಳಗದ ನಮ್ ಮನೆಯವ್ರು ಕೂಡ ಬರ್ತಾರು. ಬಾಳ ಲೇಟ್ ಏನ್ ಹೋಗಂಗಿಲ್ರಿ ಅವ್ರೇನ. ಹಿಂಗೈತ್ರಿ. ಇನ್ನು ಮುಂದೆ ಏನೇನ್ ಆಗ್ತತಿ, ಏನೆಲ್ಲಾ ಮಾಡೇಕದೀನಿ ಅದನ್ನೆಲ್ಲಾನು ನಿಮ್ ಜೊತೆನ ಶೇರ್ ಮಾಡ್ಕೋತೀನಿ. ಮತ್ತು ಸಾನ್ವಿನು ಖುಷಿ ಪಟ್ಟಣ ಸ್ಕೂಲಿಗೆ ಹೋಗಾಳ ಇವತ್ತ. ಆಲ್ಮೋಸ್ಟ್ ಇವತ್ ನಮ್ ಸಾನ್ವಿ ಯಾವತ್ತು ಸ್ಕೂಲಿಗ ಆಕ್ಚುಲಿ ಆಕೆ ಸ್ಕೂಲ್ 9:30 ಇರ್ತತಿ. ಬಟ್ 8:30 ಮಟ ನನ್ ಮಗಳು ಎಳಂಗನೇ ಇಲ್ಲ. ಬಟ್ ಇವತ್ 6 ಗಂಟೆಗೆ ಎದ್ದಾಳು, ಬಿಕಾಸ್ ಸಹನಾ ಅತ್ಯ ಮತ್ತು ಮಾಮ ಬರೋರ್ದಾರ ಅಂತ. ಅವ್ರು ಇಬ್ರು ಮಂದಿದ ಎಕ್ಸೈಟ್ಮೆಂಟ್ ಏನೈತ್ರಲ್ಲ ಅದನ್ನ ನಾನು ಕೂಡ ಇದು ಕ್ಲಿಪ್ಪಿಂಗ್ಸ್ ನ ತಗೋತೀನ್ರಿ. ಅವ್ರದ್ದು ಎಕ್ಸೈಟ್ಮೆಂಟ್ ಹೆಂಗೈತಿ ಏನೈತಿ ಅಂತ. ಸೊ ಅದನ್ನು ಕೂಡ ನಿಮ್ ಜೊತೆನ ಶೇರ್ ಮಾಡ್ತೀನಿ. ಸೊ ಹಂಗಾಗಿ ವ್ಲಾಗ್ ನ ಕಡಿವರೆಗೂ ನೋಡ್ರಿ, ನೀವು ಕೂಡ ಎಂಜಾಯ್ ಮಾಡ್ರಿ ಅಂತ ಅನ್ಕೋತೀನಿ. ಸೊ ಇವಾಗ ನೋಡ್ರಿ, ಬಾ ಲೇಟ್ ಮಾಡಂಗಿಲ್ಲ. ಆಲ್ಮೋಸ್ಟ್ ಇವಾಗ 10:30 ಆಗೈತಿ. 12 ಗಂಟೆ ಮಟ ಬರ್ತಾನ ಅಂತ ಹೇಳ್ಯಾರ್ರಿ. ಸೊ ಹಂಗಾಗಿ ಪಟ ಅಡ್ಗಿನ ಮಾಡ್ಕೋತೀನಿ. ಓಕೆನಾ? ಸೊ ಅಡ್ಗಿ ಒಳಗೆ ಏನೆಲ್ಲಾ ಮಾಡಾಕಿದೀನಿ ಅದನ್ನ ಕೂಡ ನಿಮ್ ಜೊತೆನ ಶೇರ್ ಮಾಡ್ಕೋತೀನಿ. ಚಲೋ. ಸೊ ಗೈಸ್, ಅವಾಗ್ಲೇ ಹೇಳಿದ್ದೆಲ್ಲ ನಮ್ಮ ಮನೆಗೆ ಗೆಸ್ಟ್ ಬರತಾರಂತ್ರಿ. ಸೊ ಹಂಗಾಗಿ ಗೆಸ್ಟ್ ಅಂದ್ರೆ ಏನ್ರಿ, ನಾ ಅವಾಗ್ಲೇ ಹೇಳ್ದೆ ಅಳಿಯ ಮತ್ತ ನಮ್ ನಾದ್ನಿ ಮೊನ್ನೆ ಮದ್ವೆ ಆಗೈತಲ್ಲ, ಮ್ಯಾರೇಜ್ ವಿಡಿಯೋಸ್ ನೀವೆಲ್ಲರೂ ನೋಡಿರಿ. ಅವ್ರೇ ನಮ್ಮ ಮನೆಗೆ ಇವತ್ತು ಬರಾತಾರ್ರಿ. ಸೊ ಅವ್ರಿಗಾಗಿ ಏನೆಲ್ಲಾ ಪ್ರಿಪೇರ್ ಮಾಡಾತೀನಿ ನೋಡ್ರಿ. ಇಲ್ಲೇ ಪನೀರ್ ರೆಡಿ ಆಗತ್ತದ್ರಿ. ಅಂದ್ರೆ ರೆಡಿ ಆಗತ್ತದ ಅಂದ್ರ ಪ್ಯೂರಿ ಅದು ಎಲ್ಲ ಒಂದ್ ಸ್ವಲ್ಪ ಫ್ರೈ ಮಾಡಾಕ್ ಇಟ್ಟೀನಿ. ಹಾ ಬರ್ತೀನಿಪ್ಪ. ಆಮೇಲೆ ಇಲ್ಲಿ ನೋಡ್ರಿ, ಇಲ್ಲೇ ಪನೀರ್ ಕಟ್ ಮಾಡಿಟ್ಟೀನಿ. ಪ್ಲಸ್ ಇನ್ನೊಂದ್ ಸ್ವಲ್ಪ ಎಲ್ಲ ರೆಡಿ ಮಾಡ್ಕೊತಿದೀನಿ. ಆಮೇಲೆ ಇನ್ನು ಏನಪ್ಪಾ ಅಂದ್ರ ಮಸಾಲಾ ರೈಸ್ ಮಾಡ್ಬೇಕ್ರಿ, ಪಲಾವ್ ಮಾಡಕಿದೀನಿ. ಆಮೇಲೆ ಮಠ ಅಂದ್ರೆ ಯಾರ ಮಜ್ಜಿಗೆ, ಮಸಾಲಾ ಮಜ್ಜಿಗೆ ಅಂತ ಹೇಳ್ಬೋದು. ಸೊ ಅದನ್ನು ಇನ್ನು ರೆಡಿ ಆಗೋದೈತಿ. ಒಂದ್ಸಲ ಎಲ್ಲಾ ರೆಡಿ ಆದ್ಮೇಲೆ ಕೂಡ ನಿಮ್ ಜೊತೆನ ಶೇರ್ ಮಾಡ್ತೀನಿ. ಇಲ್ಲಿ ಬಂದು ಪಾಲಕ್ ಪರಾಟಕ್ ಹಿಟ್ ನಾದಿಟ್ಟಿನಿ ನೋಡ್ರಿ. ಪಾಲಕ್ ಪರಾಟಕ್ ಹಿಟ್ ನಾದಿಟ್ಟಿನಿ. ಪ್ಲಸ್ ಇಲ್ಲೇ ಒಂದೇನ ಸ್ವೀಟ್ ಮಾಡೀನ್ರಿ, ಜಾಮೂನ್ ಕೂಡ ರೆಡಿ ಆಗ್ಯಾವು. ಪ್ಲಸ್ ಇನ್ನ ಒಂದಂದ್ರ ಒಂದ್ ನಿಮಿಷ ತೋರಿಸ್ತೀನಿ. ಇನ್ನ ಒಂದೇನಂದ್ರ ಚಕ್ಲಿ ಕೂಡ ರೆಡಿ ಮಾಡಿ ಇಟ್ಟಿದ್ದಾರೆ. ಆಕ್ಚುಲಿ ಮೊನ್ನೆ ಮಾಡಿದ್ದೆ ನಾನು ಚಕ್ಲಿ. ಅದ್ರದ್ದು ವಿಡಿಯೋ ನಿಮ್ ಜೊತೆ ಶೇರ್ ಮಾಡಿರ್ಲಿಲ್ಲ. ಬಿಕಾಸ್ ಅದ್ರ ರೆಸಿಪಿ ಹೆಂಗಂದ್ರಿ, ನಮ್ಮ ಮಮ್ಮಿನ ಅದ್ರದ್ದು ನನಗ ಟೋಟಲ್ ಆಗಿ ಚಕ್ಲಿ ಹಿಟ್ನ ಕೊಟ್ಟಿರ್ತಾವೆ ರೆಡಿ ಮಾಡಿ. ಬರೀ ಒಂದ್ ಸ್ವಲ್ಪ ಉಪ್ಪು ಖಾರ ಅದೆಲ್ಲ ಹಾಕಿ ಮಾಡೋದಷ್ಟ. ಸೊ ಹಂಗಾಗಿ ಅದ್ರದನ್ನ ರೆಸಿಪಿ ನಿಮ್ ಜೊತೆ ಶೇರ್ ಮಾಡ್ಕೊಂಡಿಲ್ಲ. ಇಷ್ಟೆಲ್ಲ ನಡ್ದೈತ್ರಿ ಪ್ರಿಪ್ರೇಷನ್. ಆಮೇಲೆ ಅವ್ರ ವೆಲ್ಕಮ್ ಕೂಡ ಮಸ್ತ್ ಮಾಡ್ಬೇಕನ್ನೋ ತಲೆಯೊಳಗೆ ಐತಿ. ಸಿಂಪಲ್ ಮಾಡಿಕದೀನಿ, ಬಟ್ ಆದ್ರೂ ಕೂಡ ಒಂದ್ ಸ್ವಲ್ಪ ಮಸ್ತ್ ಅನ್ಸ್ಬೇಕು. ಬಿಕಾಸ್ ಇವತ್ ವ್ಯಾಲೆಂಟೈನ್ ಡೇ ಕೂಡ ಐತಿ. ಆಮೇಲೆ ಅವರು ಕೂಡ ಒಂದ್ ಸ್ವಲ್ಪ ವ್ಯಾಲೆಂಟೈನ್ ಸ್ಪೆಷಲ್ ಅನಿಸ್ಬೇಕು. ಆ ತರ ಒಂದ್ ಸ್ವಲ್ಪ ವೆಲ್ಕಮ್ ನ ಮಾಡಕದೀನಿ.
ಆಕ್ಚುಲಿ ಒಂದ್ ಸ್ವಲ್ಪ ಕಿಚನ್ ಎಲ್ಲ ಮೆಸ್ಸಿ ಐತ್ರಿ. ಅದನ್ನ ಪನೀರ್ ಯಾವ ಪನೀರ್ ಮಾಡತ್ತೀನಿ ಅಂದ್ರೆ ಮಟಾರ್ ಪನೀರ್ ಮಾಡತ್ತೀನಿ. ಇದು ಮಟಾರ್ ಒಂದ್ ಸ್ವಲ್ಪ ನಾನು ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡಿನ್ರಿ. ಸೊ ಹಂಗಾಗಿ ಇನ್ನೂ ಬಂದಿಲ್ರಿ, ಬಾಳ ವೇಟ್ ಮಾಡಕ್ ಹಚ್ಚತ್ತಾರ ಹಳೆಯಂದ್ರ. ಆಕ್ಚುಲಿ ಹಳೆಯಂದ್ರ ಈ ವಿಡಿಯೋ ನೋಡಿದ್ರೆ ಏನ್ ಅನ್ಕೋತಾರ ಗೊತ್ತಿಲ್ಲ, ಬಟ್ ಹಳೆಯಂದ್ರ ಯಾಕೋ ಬಾಳ ವೇಟ್ ಮಾಡಕ್ ಹಚ್ಚತ್ತಾರು. ಇಟ್ಸ್ ಓಕೆ, ಬರ್ಲಿ, ಯಾವಾಗ ಬರ್ತಾರ ಬರ್ಲಿ. ಆಕ್ಚುಲಿ ಊಟಕ್ಕಂತೂ ಇಲ್ಲೇ ಬಾ ಅಂತಾನೆ ಹೇಳೀನಿ. ಬಂದ್ಮೇಲೆ ನಿಮ್ ಜೊತೆ ಕೂಡ ಎಲ್ಲಾನು ಶೇರ್ ಮಾಡ್ತೀನಿ, ಓಕೆನಾ. ಸಮ್ಮರ್ ಸ್ಟಾರ್ಟ್ ಆಗೈತ್ರಿ, ಹಂಗಾಗಿ 1 ಸೆಕೆಂಡ್ ಕೂಡ ಹೇರ್ಸ್ ಕೆಳಗ್ ಬಿಡಾಕ್ನ ಆಗತ್ತು, ಅಷ್ಟೊಂದು ಈಗ ಸ್ಟಾರ್ಟ್ ಆಗೈತ್ರಿ. ಶಕಿನ ಫೀಲ್ ಆಗತ್ತತಿ. ಸೊ ಇಲ್ಲಿ ಪನೀರ್ ನಂದ ರೆಡಿ ಆಗತ್ತತಿ. ಫುಲ್ ಎಕ್ಸೈಟ್ಮೆಂಟ್ ಐತ್ರಿ ಅವ್ರು ಬರಾತಾರಂತ. ಏನ್ ಬಂದೈತಿ ಬಂತಡಿ. ಸಾನ್ವಿ ಸ್ಕೂಲಿಗೆ ಹೋಗ್ಯಾಡ್ರಿ, ಹರ್ಷು ಹಬ್ಬ ಇಲ್ಲ ನಾನು. ಪ್ಲಸ್ ಇದನ್ನೆಲ್ಲಾನು ಪ್ರಿಪೇರ್ ಮಾಡತ್ತೀನಿ. ಒಂಥರ ಖುಷಿ ಐತಿ. ನಮ್ಮ ಮನೆಯವ್ರು ಕೂಡ ಆಫೀಸ್ಗೆ ಹೋಗ್ಯಾರು, ಬರ್ತಾರೆ, ಇಷ್ಟೊಳಗೆ ಬರ್ಬೋದು ಇವಾಗ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಪನೀರ್ ನಾನು ಒಂದ್ಸಲ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡೀನ್ರಿ, ಪನೀರ್ನ ಹೆಂಗ್ ಮಾಡ್ತೀನಿ ಅನ್ನೋದು. ಸೊ ನೀವು ಯಾರು ನೋಡಿಲ್ಲ ಅಂದ್ರೆ ಹೋಗಿ ನೋಡ್ರಿ, ಖರೇನ ಮಸ್ತ್ ಅಂದ್ರೆ ಯಮ್ಮಿ ಆಗ್ತದ್ರಿ ಪನೀರ್. ಸೊ ನೀವು ಕಪಲ್ಸ್ ಕೇಳೋನು ಬಂದ್ಮೇಲೆ ನನ್ ಪನೀರ ಅವ್ರಿಗೆ ಇಷ್ಟ ಆಗೈತೋ ಇಲ್ಲೋ ಅಂತ. ಸೊ ಅವ್ರ ಕಡೆಯಿಂದ ಈ ಸಲ ರಿವ್ಯೂ ತಗೊಂಡ್ರಿ, ಓಕೆನಾ ಗೈಸ್. ಆಲ್ಮೋಸ್ಟ್ ಪನೀರ್ನ ರೆಡಿ ಮಾಡ್ಕೊಂಡಿನ್ರಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನೀವೆಲ್ಲರೂ ಅನ್ಕೋಬೋದು ಪನ್ನೀರ್ ರೆಸಿಪಿ ನೀವು ಯಾಕೆ ನಮ್ಮ ಜೊತೆ ಶೇರ್ ಮಾಡಿಲ್ಲ ಅಂತ. ನನ್ನ ಚಾನಲ್ ಒಳಗೆ ಪನ್ನೀರ್ ರೆಸಿಪಿ ಒಂದ್ಸಲ ನಾನು ಶೂಟ್ ಮಾಡಿ ಹಾಕೀನಿ. ಸೊ ಖರೇನ ಭಾಳ ಅಂದ್ರೆ ಭಾಳ ಮಸ್ತ್ ಆಗ್ತದ್ರಿ. ನಿಮಗೆ ಬೇಕಂದ್ರೆ ಒಂದ್ಸಲ ಚೆಕ್ಔಟ್ ಮಾಡಿರಿ, ನೀವು ಕೂಡ ಮನೆ ಒಳಗೆ ಟ್ರೈ ಮಾಡಿ ನೋಡಿರಿ. ನಿಮ್ಮ ಮನೆ ಒಳಗೆ ಯಾರಾದರೂ ಗೆಸ್ಟ್ ಬಂದರೆ ಈ ಥರ ಪನ್ನೀರ್ ರೆಸಿಪಿನ ನೀವು ಕೂಡ ಟ್ರೈ ಮಾಡ್ರಿ ಅಂತಲೇ ಹೇಳ್ತೀನಿ. ಬಿಕಾಸ್ ಇಷ್ಟು ಮಸ್ತ್ ಆಗ್ತದಲ್ಲ ಖರೇನ. ನಮ್ಮ ಮನೆ ಒಳಗಂತೂ ಈ ನಾ ಮಾಡುವಂಥ ಪನ್ನೀರ್ಗೆ ನಮ್ಮ ಮಮ್ಮಿ ಅಂದರೆ ನಮ್ಮ ಅತ್ತೆ, ನಮ್ಮ ಮನೆಯವರು, ನನ್ನ ಮಕ್ಕಳ ಫಿದಾ ಅದಾರಂತಲೇ ಹೇಳ್ಬೋದು. ಆ್ಯಕ್ಚುಲಿ ಪನ್ನೀರ್ ಮಾಡೋಕೆ ದಿನ ಅಂದ್ರೆ ನನ್ನ ಮಕ್ಕಳಿಗಾಗಲಿ ನಮ್ಮ ಮನೆಯವ್ರಿಗಾಗಲಿ ಒಂಥರ ನಮ್ಮ ಮನೆಯೊಳಗೆ ಹಬ್ಬ ಇದ್ದರ್ಗತ್ತನ ಫೀಲ್ ಇರ್ತೈತೆ ರೀ. ನಮ್ಮ ಮಮ್ಮಿ ಕೂಡ ಎಂಥ ನೀವು 5 ಸ್ಟಾರ್ ಹೋಟೆಲ್ ಒಳಗೆ ಹೋಗಿ ತಿನ್ಸಿರೋ ಕೂಡ ಸೋನಿಯಾ ನೀ ಮಾಡಿದ ಥರ ಪನ್ನೀರ್ ಆಗಲಿ ರೋಟಿ ಆಗಲಿ ಆಗೇ ಇಲ್ಲ ಅಂತನ ಅಂತಾರು. ಸೊ ಹಾಗಾಗಿ ನಾನು ಈಗ ಮಾಡತ್ತಿದ್ದೆ ರೀ. ಪ್ಲಸ್ ಇವತ್ತು ಪಲಾವ್ ಕೂಡ ರೆಡಿ ಮಾಡತ್ತೀನಿ. ಪಲಾವ್ ಅಂದರೆ ಏನು ಭಾಳಷ್ಟು ಮಸಾಲ ಹಾಕಿ ನನಗೆ ಆ ಥರ ಪಲಾವ್ ಲೈಕ್ ಆಗಂಗಿಲ್ಲ ರೀ. ಸಿಂಪಲ್ಲಾಗಿ ಬಟ್ ಟೇಸ್ಟಿ ಆಗಿರಬೇಕು ಅಂತ ಈ ಥರ ನಾನು ಮಾಡತ್ತೀನಿ. ನಮ್ಮ ಮನೆಗೆ ಹೆಂಗಂದ್ರೆ ನಮ್ಮ ಮನೆಗೆ ಯಾರಾದರೂ ಗೆಸ್ಟ್ ಬರತ್ತಾರಂದ್ರೆ ನನಗಂತೂ ಭಾಳ ಅಂದ್ರೆ ಭಾಳ ಖುಷಿ ಆಕೈತೆ ರೀ. ಬಿಕಾಸ್ ಒಂದು ರೀಸನ್ ಅಂದ್ರೆ ನಾವು ಆ್ಯಕ್ಚುಲಿ ನಮ್ಮ ಎಲ್ಲ ರಿಲೇಷನ್ ಬಿಟ್ಟು ನಾವು ಒಂದು 900 ಕಿಲೋಮೀಟ್ರ್ ದೂರ ಇರ್ತೀವಿ ರೀ. ಸೊ ಹಾಗಾಗಿ ನಮ್ಮ ಮನೆಗೆ ಯಾರಾದರೂ ಗೆಸ್ಟ್ ಬರತ್ತಾರಂದ್ರೆ ಇಷ್ಟೊಂದು ಖುಷಿ ಆಕೈತಲ್ಲ. ಸೊ ಹಂಗಿಲ್ಲ, ನಮ್ಮ ಮನೆ ರಿಲೇಷನ್ದವ್ರು ಬರತ್ತಾರಂದ್ರೆ ಅಂದ್ರೆ ನನ್ನ ಸೈಡ್ ರಿಲೇಷನ್ದವ್ರು ಬರತ್ತಾರಂದ್ರೆ ಭಾಳ ಖುಷಿ ಇರ್ತೈತಿ. ನಮ್ಮ ಮನೆಯವ್ರ ಸೈಡ್ ರಿಲೇಷನ್ದವ್ರು ಬರತ್ತಾರಂದ್ರೆ ಅದೇನು ಆ ಥರ ಏನೂ ಇಲ್ಲ ಅಂತ, ಆ ಥರ ಏನೂ ಇಲ್ಲ. ನಂಗೆ ಇಬ್ಬರು ಸೈಡ್ ಕೂಡ ಯಾರಾದರೂ ರಿಲೇಷನ್ ಬರತ್ರಿ ಅಂದ್ರೆ ಸಿಕ್ಕಾಪಟ್ಟಿ ಖುಷಿ ಆಕೈತಿ. ಬಿಕಾಸ್ ಹೆಂಗಿರ್ತೈತೆ ರೀ, ಕೆಲವೊಬ್ರದ್ದು ಅಂದರೆ ಈಗ ಆಲ್ಮೋಸ್ಟ್ ಅಲ್ಲೇ ಲೋಕಲ್ ಇರ್ತಿರ್ತಾರೋ, ಹಾಗಾಗಿ ಅವ್ರ ಮನೆಗೆ ದಿನ ಯಾರಾದರೂ ಹೋಗೋದು ಬರೋದು ಮಾಡ್ತಿರ್ತಾರೆ ರೀ. ಬಟ್ ಅವ್ರಿಗೇನು ಅಷ್ಟೊಂದು ಎಕ್ಸೈಟ್ಮೆಂಟ್ ಇರಂಗಿಲ್ಲ ಅಂತ ಹಿಂಗೆ ನನಗೆ ಅನಿಸ್ತೈತಿ. ಬಟ್ ನನಗಂತೂ ಪರ್ಸ್ನಲಿ ನನಗಂತೂ ಯಾರಾದರೂ ಗೆಸ್ಟ್ ಬರತ್ತಾರೋ ಆಮೇಲೆ ಅವ್ರಿಗೆ ವೆರೈಟೀಸ್ ಅಡುಗೆ ಮಾಡಿ ಹಾಕಬೇಕು ಅನ್ನೋದು ಭಾಳ ಅಂದ್ರೆ ಭಾಳ ಒಂಥರ ಖುಷಿ ಇರ್ತದೆ ರೀ. ಸೊ ಅದು ನಾವು ದೂರ ಅದೀವಿಪ್ಪ ಅಂತ ಇದು ಅಂತ ಏನೋ ಗೊತ್ತಿಲ್ಲ, ಬಟ್ ಭಾಳ ಖುಷಿ ಆಗ್ತೈತಿ. ಮತ್ತು ಇವಾಗ ನಾನು ಮಸಾಲ ಮಜ್ಜಿಗೆ ಮಾಡಿದ್ದೀನಿ. ಸೊ ನಮ್ಮ ಮನೆಯವ್ರು ಅಂದರು ಇಲ್ಲ ಮಾಜಾದು ಏನರೂ ತರುನು ಅಂತ. ಬಟ್ ಈಗ ನನ್ನ ಸ್ಪೆಷಲ್ ಥಂಡಿನ ನಾನು ಅವ್ರಿಗೆ ಕೊಡ್ತೀನಿ ಅಂತ ನಾನು ಹೇಳಾಕಿದ್ದೆ. ಆ್ಯಕ್ಚುಲಿ ಹೆಂಗಂದ್ರೆ ಪ್ಲೇನ್ ಮಜ್ಜಿಗೆ ನನಗೆ ಕೊಡೋದು ಇಷ್ಟ ಆಗಂಗಿಲ್ಲ, ಮತ್ತು ನನಗೆ ಪರ್ಸ್ನಲಿ ಕೂಡ ಭಾಳ ಪ್ಲೇನ್ ಮಜ್ಜಿಗೆ ಇಷ್ಟ ಆಗಂಗಿಲ್ಲ ರೀ. ಸೊ ಹಾಗಾಗಿ ಇವತ್ತು ನಾನು ಮಸಾಲ ಮಜ್ಜಿಗೆನ ಮಾಡಿದ್ದೆ. ಸಿಂಪಲ್ ಐತ್ರಿ. ಹೆಂಗಂದ್ರೆ ನಾರ್ಮಲ್ ಮಜ್ಜಿಗೆ ಮಾಡೋದ್ರಿ, ಅದ್ರೊಳಗೆ ಅರ್ಧಕ್ಕಿಂತ ಒಂದು ಸ್ವಲ್ಪ ಮೆಣಸಿನ್ಕಾಯಿ, ಒಂದು ಬೆಳ್ಳುಳ್ಳಿ, ಒಂದು ಸ್ವಲ್ಪ ಕೊತ್ತಂಬರಿ ಕುಟ್ಟಿ ಹಾಕಿ ಅದ್ರೊಳಗೆ ನಾವು ಮಿಕ್ಸ್ ಮಾಡಬೇಕು. ಮತ್ತು ಆ್ಯಕ್ಚುಲಿ ಪ್ಲೇನ್ ನಾವು ಸ್ಟೀಲ್ ಪಾತ್ರೆ ಒಳಗೆ ಮಾಡಿದ್ದು ಮಜ್ಜಿಗೆ ಟೇಸ್ಟೇ ಬೇರೆ ಇರ್ತೈತಿ, ಮತ್ತು ಗಡ್ಗೆ ಒಳಗೆ ಮಜ್ಜಿಗೆ ಮಾಡಿ ಟೇಸ್ಟೇ ಬೇರೆ ಇರ್ತೈತಿ. ಇದು ಒಂದು ಮಹಾರಾಷ್ಟ್ರದ ಒಂದು ಫೇಮಸ್ ಮಠ ಅಂತ, ಅದಕ್ಕೆ ನಮ್ಮ ಸೈಡ್ ಮಠ ಅಂತಾರೆ ರೀ. ಇದಕ್ಕೆ ಮತ್ತು ಖರೇನ ವೆಕೇಷನ್ ಸ್ಟಾರ್ಟ್ ಆಗ್ತದೆ ರೀ ಇನ್ನೊಂದು ಕೆಲವೊಂದು ದಿನ ಒಳಗೆ. ಸೊ ಹಾಗಾಗಿ ಯಾರಾದರೂ ಮಹಾರಾಷ್ಟ್ರ ಸುತ್ತಾಡಬೇಕು, ಆ ಕಡೆ ಹೋಗೋದು ಯಾರಾದರೂ ಪ್ಲ್ಯಾನ್ ಮಾಡಿದ್ರಂದ್ರೆ ಖರೇನ ನೀವು ಆ ಸೈಡ್ ಹೋದ್ರಿ ಅಂದ್ರೆ 4 months, ಈವನ್ ಸಮ್ಮರ್ ಸೀಸನ್ ಅದಾವ ನೋಡ್ರಿ 4 months, ಇಲ್ಲಿ ಹೆಂಗೆ ಪಾನಿಪುರಿ ಗಾಡ ಆಗ್ಬೋದು, ಆಮೇಲೆ ಪಿಜ್ಜಾ ಗಾಡ, ಈ ಥರ ಗಾಡ ಇರ್ತಾವೆ ನೋಡ್ರಿ. ಸೊ ಹಂಗನ ಅಲ್ಲೇ ಥಂಡಗೆ
ಮಂಗಳಗಾರ ಮಠ ಅಂತ ಸಿಗ್ತೈತಿ. ಸೊ ಖರೇನ ನೀವು ಆ ಸೈಡ್ ಯಾರಾದರೆ ಹೋದ್ರಿ ಅಂದ್ರೆ ಖರೇನ ಟ್ರೈ ಮಾಡಿರಿ. ಬಟ್ ಇಲ್ಲಪ್ಪ ನಿಮ್ದು ಪ್ಲಾನ್ ಇಲ್ಲ ಅಂದ್ರೆ ನೀವು ಇದು ಮನೆ ಒಳಗೆ ಟ್ರೈ ಮಾಡಿ ನೋಡಿರಿ. ಮತ್ತು ಗಡಿಗೆ ಒಳಗೆ ಟ್ರೈ ಮಾಡಿ ನೋಡ್ರಿ ಅಂತಲೇ ಹೇಳ್ತೀನಿ. ಬಿಕಾಸ್ ಇವಾಗ ಸಮ್ಮರ್ ಸೀಸನ್ ಒಳಗೆ ಗಡಿಗೆ ಒಳಗೆ ಮಜ್ಜಿಗೆ ಕುಡಿಯೋದು ಪ್ಲಸ್ ಗಡಿಗೆ ಒಳಗಿನ ನೀರು ಕುಡಿಯೋದು ಹೆಲ್ತ್ಗೆ ಭಾಳ ಒಳ್ಳೆಯದು. ಇವಾಗ ನೀವು ಫ್ರೀಝರ್ ಒಳಗಿನೂ ಫ್ರಿಜ್ ಒಳಗಿನೂ ಆದಷ್ಟು ಅವಾಯ್ಡ್ ಮಾಡಿರಿ. ಮತ್ತು ಗಡಿಗೆ ಒಳಗಿನ ಮಜ್ಜಿಗೆ ಆಗಲಿ ಗಡಿಗೆ ಒಳಗಿನ ನೀರಾಗಲಿ ಕುಡೀರಿ. ಬಿಕಾಸ್ ಹೆಲ್ತ್ ಈಸ್ ವೆಲ್ತ್ ಅಂತಲೇ. ಸೊ ಗೈಸ್ ಫೈನಲ್ ಎಲ್ಲ ಅಡುಗೆ ಕಂಪ್ಲೀಟ್ ಆತ್ರಿ. ಬಟ್ ಲಾಸ್ಟ್ ಆಫ್ ದಿ ಲಿಸ್ಟ್ ಅಂತಲೇ ಹೇಳ್ಬೋದು ಶಾಂಡ್ಗಿ. ಮತ್ತು ಅದ್ರಾಗ ನಾವು ಉತ್ತರ ಕರ್ನಾಟಕದವ್ರ ಅಂದ್ರ ಶಾಂಡ್ಗಿ ಇಲ್ದ ನಮ್ದು ಅಡುಗೆ ಕಂಪ್ಲೀಟನೇ ಇಲ್ಲ. ಸೊ ಹಾಗಾಗಿ ಫೈನಲ್ ಶಾಂಡ್ಗಿನ ಕರಿಯಾತೀವ್ರಿ. ಇಲ್ಲಿ ನೋಡ್ರಿ ಇಲ್ಲೇ ಶಾಂಡ್ಗಿ ಕರಿಯಾತೀನಿ. ಆಲ್ಮೋಸ್ಟ್ ಒಂದು 12 ಗಂಟೆ ಅಂದ್ರೆ ಎಲ್ಲಾ ಅಡುಗೆ ಕಂಪ್ಲೀಟ್ ಆಗೈತಿ. ಆಕ್ಚುಲಿ ನಾ ಸ್ಟಾರ್ಟ್ ಮಾಡಿದ್ ಬಂದು ಏನ್ ಜಲ್ದಿ ಏನಿಲ್ರಿ. ಆಲ್ಮೋಸ್ಟ್ ನಾನು 11 ಗಂಟೆಗೆ 10:30 ಸ್ಟಾರ್ಟ್ ಮಾಡಿದ್ದೆ. ಬಟ್ ಆದಷ್ಟು ಬೇಗನ ಮಾಡಕ್ನ ಟ್ರೈ ಮಾಡೀನಿ. ಸೊ ಇವಾಗ ಓನ್ಲಿ ಫಾರ್ ವೆಟ್ಟಿಂಗ್ ನ್ಯೂ ಕಪಲ್ ಅವ್ರದ ಹಾದಿ ನೋಡಾತೀವಿ. ನೋಡ್ರಿ ಇಲ್ಲೇ ರೆಡಿ ಆಗಿ ಫುಲ್ ಲ್ಯಾಪ್ಟಾಪ್ ನೋಡ್ಕೋತ ಕೂತಾನು. ಏನರ್ಷಿ ಏನ್ ತಿನ್ನತ್ರಿ? ಹೆಂಗಾಗ್ಯಾವು? ಕೈಸಾ ಹೂವ ಹೆಂಗ್ ಮಾಡುದು? ಅಚ್ಚಾ ಹೂವ ಅಂದ್ರೆ ಹೆಂಗ್ ಮಾಡ್ತಾನ ನೋಡ್ರಿ. ಹೆಂಗ್ ಮಾಡುದು? ಹೆಂಗ್ ಮತ್ತೊಂದ್ಸಲ ತೋರ್ಸಿ. ವಾ ನನ್ ಮುದ್ದಿ ಹೋಯ್ದು. ಗೈಸ್ ಅತ್ಯ ಮಾಮ ಬರತ್ತಾರಂತ ಫುಲ್ ಡೆಕೋರೇಷನ್ ಒಳಗೆ ಇಬ್ರು ಬ್ಯುಸಿ ಆಗಿಬಿಟ್ಟಾರ್ರಿ ಅವ್ರ. ನನಗೆ ಕೂಡ ಯಾರಾದ್ರೂ ನಮ್ಮ ಮನೆಗೆ ಬರತ್ತಾರ ಅಂದ್ರೆ ಫುಲ್ ಖುಷಿ. ಹಂಗೆ ನನ್ನ ಮಕ್ಕಳಿಗೆ ಕೂಡ ಯಾರಾದ್ರೂ ಬರತ್ತಾರ ನಮ್ಮ ಮನೆಗೆ ಅಂದ್ರೆ ಫುಲ್ ಖುಷಿ ಇರ್ತಾರ್ರಿ ಅವ್ರ. ಮತ್ತು ಯಾರಾದ್ರೂ ಬರ್ತಾರಪ್ಪ ನಾಳೆ ಅಂದ್ರೆ ನಾ ಅವ್ರಿಗೆ ಇವತ್ತು ಎಲ್ಲಾನು ಪ್ರಿಪೇರ್ ಮಾಡಿರ್ತೀನಿ ರೀ. ಅವ್ರನ್ನ ನಾಳೆ ಇವ್ರು ನಮ್ಮ ಮನೆಗೆ ಬರತ್ತಾರು, ನೀವು ಚೆಂದಾಗಿ ಮಾತಾಡ್ಸ್ಬೇಕು, ಅವ್ರನ್ನ ವೆಲ್ಕಮ್ ಮಾಡಬೇಕು, ಟೈಮ್ ಸ್ಪೆಂಡ್ ಮಾಡಬೇಕು, ಅವ್ರು ಏನು ಕೇಳ್ತಾರೋ ಅದಕ್ಕೆ ಆನ್ಸರ್ ಮಾಡಬೇಕು, ಅವ್ರಿಗೆ ರೆಸ್ಪೆಕ್ಟ್ ಕೊಡ್ಬೇಕು. ಮನೆಯಲ್ಲಿ ಸೋನಾ ಅತ್ತೆ ಬರ್ತಿದ್ದಾರೆ ಇವತ್ತು. ಲೊಕೇಶನ್ ಇದೆ. ಒಂದ್ ಸ್ವಲ್ಪ ಲೇಟ್ ಆಗೈತೆ ಅವ್ರು ಬರಾಕ್ರಿ. ಆಮೇಲೆ ಎಲ್ಲಾರು ಡೆಕೋರೇಷನ್ ನೋಡಿದ್ರಿ. ಆಮೇಲೆ ಇದು ಡೋರ್ ಕ್ಲೋಸ್ ಮಾಡೋದೆಲ್ಲ ಹಾರು ಹೋಗಿಲ್ಲ ಅಂದ್ರೆ. ಸೊ ಗೈಸ್ ಆಕ್ಚುಲಿ ಎಲ್ಲಾನು ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ವಿ. ಇರ್ಲಿ ತೆಗ್ಯಾಕ ಅಟ್ಟ್ಯಾಕ ಪಪ್ಪ ಹೋಗ್ಯಾರ ಗತಿ ಬರ್ತಾರಲ್ಲ. ಆಮೇಲೆ ಇವತ್ತು ಬರ್ತಿದ್ದಾರೆ. ಅವ್ರ ಬ್ಯಾಗ್ ಎಲ್ಲ ಓಪನ್ ಮಾಡ್ಬೇಕು. ನಮ್ ಗಿಫ್ಟ್ ತಂದಾಳು ಇಲ್ಲಿ. ಆಯ್ತು ಒಂದ ನಿಮಿಷ ನಾ ಮಾತಾಡ್ಲ. ಗೈಸ್ ಆಕ್ಚುಲಿ ಎಲ್ಲಾನು ಅಡ್ಗೆ ಎಲ್ಲ ಕಂಪ್ಲೀಟ್ ಆಗೈತ್ರಿ. ಸೊ ಎಲ್ಲ ಪ್ರಿಪ್ರೇಷನ್ ಕೂಡ ಮಾಡ್ಕೊಂಡಿನಿ. ಇಲ್ಲ ಸಿಂಪಲ್ ಆಗಿ ಒಂದ್ ಸ್ವಲ್ಪ ಹೆಂಗಾದ್ರು ಇವತ್ತು ವ್ಯಾಲೆಂಟೈನ್ ಡೇ ಐತ್ಲ, ಹಂಗಾಗಿ ಸಿಂಪಲ್ ಆಗಿ ಡೆಕೋರೇಷನ್ ಕೂಡ ಮಾಡೀನಿ. ಆಮೇಲೆ ಇಲ್ಲೆಲ್ಲ ರೆಡಿ ಮಾಡಿ ಇಟ್ಕೊಂಡಿನಿ ನೋಡ್ರಿ. ವೇಟ ಇಲ್ಲಿ ಟೇಬಲ್ ಮ್ಯಾಕ್ ಇಷ್ಟೆಲ್ಲ ರೆಡಿ ಮಾಡಿ ಇಟ್ಕೊಂಡಿನ್ರಿ. ಬರೀ ಅವ್ರದ್ದು ವೇಟ್ ಅಷ್ಟೇ ಮಾಡೋದೈತಿ. ಈಗ ವೇಟ್ ಅಷ್ಟೇ ಮಾಡಾತೀವಿ. ಒಂದು ಮೇ ಬಿ ಒಂದು 20 ಮಿನಿಟ್ಸ್ 10 to 20 ಮಿನಿಟ್ಸ್ನಾಗ ಬರ್ತಾರಂತ ಅನ್ಕೋತೀನಿ. ಸೊ ಈ ಥರ ಎಲ್ಲ ಮಾಡೀನ್ರಿ. ನೋಡೋಣ ಅವ್ರ ರಿಯಾಕ್ಷನ್ ಹೆಂಗಿರ್ತತಿ ಅನ್ನೋದು. ಸೊ ಇಟ್ಸ್ ಓಕೆ. ಆ್ಯಕ್ಚುಲಿ ನಾ ಏನೋ ನಿಮಗೆ ಪ್ರಾಪರಾಗಿ ಆಗ ಅಡುಗೆ ತೋರಿಸಿನಿ ಏನೆಲ್ಲ ಮಾಡೀನಿ ಅಂತ. ಬಟ್ ಯಾವಾಗ ಪ್ಲೇಟಿಂಗ್ ಮಾಡ್ತೀನಿ ನೋಡ್ರಿ ಆವಾಗ ಕೂಡ ನಿಮ್ಮ ಜೊತೆ ನಾ ಶೇರ್ ಮಾಡ್ಕೋತೀನಿ. ಸೊ ಒಂಥರ ಖುಷಿ ರೀ, ನಮಗೂ ಖುಷಿ. ಆಮೇಲೆ ಅವ್ರಿಗೆ ಈ ಥರ ಸರ್ಪ್ರೈಸ್ ಆದಮೇಲೆ ಅವ್ರಿಗೂ ಖುಷಿ ಪಡ್ತಾರೋ. ಸೊ ಹಾಗಾಗಿ ಇದನ್ನೆಲ್ಲ ಮಾಡೀನಿ. ನಿಮಗೂ ಕೂಡ ಈ ವ್ಲಾಗ್ ಇಷ್ಟ ಆಗೈತೆ ಅಂತ ಅನ್ಕೋತೀನಿ. ಸೊ ವ್ಲಾಗ್ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ರಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ. ವ್ಲಾಗ್ನ ಕಡಿವರೆಗೂ ನೋಡ್ರಿ, ನೀವು ಕೂಡ ಎಂಜಾಯ್ ಮಾಡ್ತೀರಿ. ಪ್ಲಸ್ ನಿಮ್ಮ ಮನೆಯವ್ರಿಗೆ ಯಾರೇ ಗೆಸ್ಟ್ ಬರೋರಿದ್ರು, ಫಸ್ಟ್ ಟೈಮ್ ನ್ಯೂ ಮ್ಯಾರಿಡ್ ಕಪಲ್ ಆ ಥರ ಯಾರಾದ್ರೆ ಬರೋರಿದ್ರು ಅಂದ್ರೆ ನಿಮಗೂ ಕೂಡ ಈ ಥರ ಸಿಂಪಲ್ ಆಗಿ ಏನಾದ್ರೆ ಡೆಕೋರೇಷನ್ ಮಾಡೋದಿತ್ತಂದ್ರೆ ನೀವು ಕೂಡ ಈ ಥರ ಮಾಡ್ಬೋದು. ಸೊ ಅದಕ್ಕಾಗಿ ಈ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡೀನಿ. ಓಕೆನಾ? ಸೊ ವೇಟ್ ಮಾಡಾತೀವಿ. ಮತ್ತು ಆಮೇಲೆ ಬಂದ್ಮೇಲೆ ನಿಮಗೆ ಸಿಗ್ತೀನಿ. ಓಕೆನಾ? बचा लेना, मामा बचा लेना, छोड़ने मत। मेरे सन्नाटा घर पे जल्दी प्लीज जल्दी बुला लो। कैसे मैजिक करते हो मैं देखूंगी, आपके साथ रहूंगी।
ಬ್ಯಾಗ್ ಕೊಡು ಬರ್ರಿ ಏನ್ ಆಡಂತ್ರ ಬಾಳ್ ವೇಟ್ ಸರಿ ಇಬ್ರು ಸರಿ ಸಂತೋಷ ಬರೀಲಿ ನೀಟ್ ಹಾಕ ಬರ್ರಿ 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 ಅಲ್ಲೇ ಸಾಕಾಸ್ತ್ರಿ ಹ್ಯಾಪಿ ವ್ಯಾಲೆಂಟೈನ್ ಡೇ ಸೇಮ್ ಟು ಯು ಸಣ್ಣ ಹಚ್ತೀರಿ ಊಟ ಮಾಡಿ ಭಾಳ ತರ್ತಾನ ಪಾಪ ಹೌದು ಈಗ ಅವ್ರ ರೂಟ್ ಚೇಂಜ್ ಮಾಡಿ यावागिंद देवरी बचपन में ಹೇಳ್ಕೊಂಡ हमारे मामा और हमारे अक्का को जल्दी नहीं तो भगवान होता ಹೇಗತ್ರಿ ಟೂರ್ ಎಲ್ಲ ಚಲೋ ಆತ್ರಿ ಎಷ್ಟು ದಿನ 4 ಡೇಸ್ ಆತೆ 4 ಡೇಸ್ 5 ಡೇಸ್ 5 ಡೇಸ್ ಬೈ ಚಲೋ ನಾನು ಕೊಡ್ತೀನಿ ನಾನು ಹಚ್ಚಿಕೊಡ್ರೆ ಒಂದು 5 ನಿಮಿಷ ಅಬ್ಬಾ ಬಾಬಾ ಈ ಚಾಕ್ಲೇಟ್ ತಿನ್ನಂದ್ರೆ ಊಟ ಮಾಡಿ ಒಂದ ತಿನ್ನ ಯಾವಾಗಿಂದ ವೇಟ್ ಮಾಡ್ತಾರ ಅವ್ರ ಸನತ್ತೆ ಸಂತೋಷ ಹ್ಯಾಪಿ ನ್ಯೂ ಇಯರ್ ಹ್ಯಾಪಿ ವ್ಯಾಲೆಂಟೈನ್ ಡೇ ಆರಾಮದಿಲ್ಲ ಆರಾಮದಿರಿ ವರ್ಕಿಂಗ್ ಅಂದ್ರೆ ಇವ್ರಿಗೆ 2 ಡೇಸ್ ವೀಕ್ 2 ಡೇಸ್ ಹೋಗ್ತಾರ್ರಿ ಇವತ್ತು ಜಲ್ದಿ ಹೋಗಿ ಜಲ್ದಿ ನಿಮ್ದು ವರ್ಕ್ ಫ್ರಮ್ ಹೋಮ್ ರೀ ಇಲ್ಲ ನಾವು ಮಾಡಂಗಿಲ್ಲ ಜಾಬ್ ನಮ್ಮ ಮನೆಗೆ ಇರ್ತೀವಿ ಇವೆರಡು ಜಾಬ್ ಇಲ್ಲ ಮೊದಲು ಮಾಡ್ತಿದ್ರಿ ಮೊದಲು ಮಾಡ್ತಿದ್ದಾರೆ ಮತ್ತಿನ ಮುಂಚೆ ಅಲ್ಲಿ ಮಾಡ್ತಿದ್ದಾರೆ ಸಂಘಿ ಒಳಗೆ ಅಲ್ಲಿ ಹುಡುಗರು ನೋಡೋದನ್ನ ಬಂದ್ಮೇಲೆ 3 ಮಂತ್ಸ್ ಇವ್ರು ಇಬ್ರು ಮಂದಿ ನೋಡ್ಕೊಳ್ತಾರ ದೊಡ್ಡ ಡ್ಯೂಟಿ ಇದ್ರೆ ಇಲ್ಲ ಸ್ವಲ್ಪ ಆಗ್ಲಿ ಕೈಗಾಲ್ ತಗೋತೀರಿ ನೀರು ತಗೋ ಕುಡ್ದಾರಿ ಅಜ್ಜಿ ಹೋಗೈತಿ ಕುತ್ಕೊ ಅಣ್ಣ ಎಷ್ಟೊತ್ತಿಗೆ ಬಂದೆ ನೀನು
ಬಿಸಿಲು ಚಾಲು ಆಗಿತ್ತು. 6 ದಿವಸ ಅದನ್ನ ನಾವು ಈ ಕಡೆ ಬಂದ ಒಂದ್ ಮಂತ್ ಅಲ್ಲೇ ಇದ್ದ ಮುದೋಳ್ದಾಗ ಜಾಸ್ತಿ ಇರ್ಬೇಕಾದ್ರೆ ಅಲ್ಲಿ ಜಾಸ್ತಿ ಲೈಟ್ ಅಷ್ಟೇ ಕಾಣ್ತಿತ್ತು ನಮಗೆ ಅಂತ ಸ್ಟೇಜ್ ಮೇಲೆ ಹಾಡಿಬೇಕಾರೆ ಇದು ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಇರೆ ಮಾತೇಕೆ ಹೊಸ ಭಾಷೆದು ರಸಕಾವ್ಯವಿದು ಇದ ಹಾಡಲು ಕವಿ ಬೇಕೆ ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಇರೆ ಮಾತೇಕೆ ನಿಂಗಾಗಿ ಹೇಳುವೆ ಕಥೆಯೊಂದನು ನಾನಿಂದು ನಗಿಸುವೆ ನಿನ್ನನು ഇരുളല്ലു കാണുವೆ ಕಿರುನಗೆಯನು ಕಣ್ಣಲ್ಲಿ ಹುಚ್ಚೆತ್ತ ಹೊಂಗನಸನು ಪಿಸು ಮಾತಲೆ ನಾ ಕಂಡೆ ನಿನಾದ ಸವಿರಾಗವ ನೀನಲ್ಲಿ ನಾನಿಲ್ಲಿ ಏಕಾಂತವೇ ನಾ ಕಂಡೆ ನನ್ನದೇ ಹೊಸ ಲೋಕವ ಈ ಸ್ನೇಹ ತಂದಿದೆ ಎದೆಯಲ್ಲಿ ಎಂದೆಂದೂ ಅಳಿಸದ ರಂಗೋಲಿ ಆಸೆ ಹೂವ ಹಾಸಿ ಕಾದೆ ನಡನಿ ಕನಸ ಹೊಸಕಿ ಬಿಡದೆ ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಇರೆ ಮಾತಿಗೆ ಹೊಸ ಭಾಷೆದು ರಸ ಕಾವ್ಯವಿದು ಇದ ಹಾಡಲು ಕವಿ ಬೇಕೆ ಲಲಲ 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 ನೈಸ್. ಎರಡೂ ಸಾಂಗ್ ಚಂದಿದ್ದು, ಬಟ್ ಅದು ಬೈ ಮಿಸ್ಟೇಕ್ ರೆಕಾರ್ಡ್ ಆಗಿಲ್ಲ. ಇದಂತೂ ಸಖತ್ತಾಗಿದೆ. ಅದ್ರಕ್ಕಿಂತ ಇದು ಮಸ್ತ್ ಆಗೈತ್ರೆ.
ಸೊ ಗೈಸ್ ಊಟ ಮಾಡಿದ್ರಿ, ಊಟ ಮಾಡಿ ಆದಮೇಲೆ ಒಂದು ಸ್ಮಾಲ್ ನ್ಯಾಪ್ ತೊಗೊಂಡ್ರು. ನಾವು ಕೂಡ ಅತಿಗಿ ನಾದ್ನಿ ಫುಲ್ ಆರಾಮ್ಸೆ ಟೈಮ್ ಸ್ಪೆಂಡ್ ಮಾಡಿ ಮಾತಾಡಿಕೊಂಡು ಇವಾಗ ಅವ್ರದ್ದು ಹೊರಡೋ ಸಮಯ. ನಮ್ಮ ಅತ್ತೆ ಅಂದರೆ ನಮ್ಮ ಮನೆಯವ್ರಿಗೆ ಕಸಿನ್ ಸಿಸ್ಟರ್, ಸೊ ಹಾಗಾಗಿ ನಮ್ಮ ಇಬ್ರು ಮಂದಿ ಬಾಂಡಿಂಗ್ ಭಾಳ ಮಸ್ತ್ ಐತಿ. ನಾವು ಇಬ್ರು ಮಂದಿ ಎಲ್ಲಾನು ಶೇರ್ ಮಾಡ್ಕೋತೀವ್ರಿ ಒಬ್ರಿಗೊಬ್ರ. ಸೊ ಹಂಗಾಗಿ ನಮ್ಮ ಬಾಂಡಿಂಗ್ ಭಾಳ ಮಸ್ತ್ ಐತಿ. ಹಿಂಗ ಇರ್ಲಿ ಅಂತನ ಅನ್ಕೋತೀನಿ. ನಮ್ಮ ಅತ್ತಿಗೆ ನಾದ್ನಿ ಬಾಂಡಿಂಗ್ ಯಾರ್ದು ಕಣ್ಣು ಹತ್ಬಾರ್ದಂತನ ಅನ್ಕೋತೀನಿ. ಸೊ ಇವಾಗ ನಾನು ಉಡಿ ತುಂಬಾತೀನ್ರಿ. ಫಸ್ಟ್ ಟೈಮ್ ನವ ದಂಪತಿಗಳು ಮನೆಗ್ ಬಂದಾರಲ್ಲ, ಹಂಗಾಗಿ ಅವತ್ತು ಖಾಲಿ ಕೈಲೇ ಕಳಿಸ್ಬಾರ್ದ್ರಿ. ಅದ್ರಾಗ ಇವು ನಮ್ಮ ಮನೆ ಹೆಣ್ಮಗಳು ಕೂಡ ಆಗ್ತಾಳು. ಸೊ ಹಂಗಾಗಿ ಅವತ್ತು ಖಾಲಿ ಕಳಿಸ್ಬಾರ್ದು ಅಂತ ನಾ ಫುಲ್ ಉಡಿ ತುಂಬೆನ ಕಳ್ಸಾತೀನಿ. ಈ ಉಡಿ ತುಂಬಾಗ ಇನ್ನೊಂದು ನೆನಪಾತಂದ್ರ ರೀ, ಮನೆ ಹೆಣ್ಮಕ್ಳಿಗೆ ನಾವು ಆಲ್ಮೋಸ್ಟ್ ತುಂಬಿ ಕೈಲೇನ ಉಡಿ ಹಾಕಬೇಕು. ಇವಾಗ ಹೆಂಗ್ ಬಂದವ್ರ ಅಂದ್ರ ಪ್ಯಾಕೆಟ್ಗಳು ಮಾಡ್ಕೊಡ್ತಾರೆ, ಅಕ್ಕಿ ಪ್ಯಾಕೆಟ್ ಅಂತ. ಬಟ್ ಅದು ಆಲ್ಮೋಸ್ಟ್ ಫಂಕ್ಷನ್ಸ್ ಒಳಗೆ ಮಾಡ್ತೀವಿ. ಬಟ್ ಮನೆಗೆ ಹೆಣ್ಮಕ್ಳು ಬಂದಿರ್ತಾರಲ್ಲ, ಅವ್ರಿಗೆ ಯಾವತ್ತೂ ಪ್ಯಾಕೆಟ್ ಕೊಡಬಾರ್ದು. ಅವರಿಗೆ ತುಂಬಿ ಕೈಲೇನ ಉಡಿ ಹಾಕಬೇಕು. ನಮ್ಮ ಮನೆಗೆ ಕೂಡ ತುಂಬೆನ ಅನ್ನಪೂರ್ಣೇಶ್ವರಿ ಬರ್ತಾಳಂತನ ಹೇಳ್ತಾರು. ಸೊ ಹಿರಿಯರು ಮಾಡಿದ್ದು ಶಾಸ್ತ್ರ. ಆಮೇಲೆ ನಮ್ಮ ಸೈಡ್ ಹೆಂಗಂದ್ರೆ ನಮ್ಮ ಹೆಣ್ಮಕ್ಳು ನಮ್ಗಿಂತ ಚಿಕ್ಕವ್ರಿದ್ರ ಕೂಡ ನಾವು ಅವರು ಕಾಲು ಮುಗಿಬೇಕು. ಬಿಕಾಸ್ ಹೆಂಗಂದ್ರೆ ಅವ್ರು ನಮ್ಮ ಕಾಲು ಮುಗಿಬಾರ್ದಂತ್ರಿ. ಬಿಕಾಸ್ ಅವ್ರ ಒಂಥರ ನಮ್ಮ ಮನೆಗೆ ಲಕ್ಷ್ಮಿ ಇದ್ದಾರ್ಗತನ ಅನ್ಕೋತೀವಲ್ಲ, ಹಂಗಾಗಿ ಲಕ್ಷ್ಮಿಂದ ಯಾವತ್ತು ಕಾಲ ನಾವು ಮುಗಿಬೇಕು, ಅವ್ರು ನಮ್ ಮುಗಿಬಾರ್ದಂತನ ಹೇಳ್ತಾರು. ಸೊ ಇದೆಲ್ಲ ಹಿರಿಯರು ಮಾಡಿದ್ದು ಶಾಸ್ತ್ರ, ಅದನ್ನ ಎಲ್ಲಾನು ಫಾಲೋ ಮಾಡ್ಕೋತ ಹೋಗ್ತಿರ್ತೀವಿ. ಆಮೇಲೆ ಇನ್ನೊಂದು ಹೇಳ್ಬೇಕಂದ್ರ ಅಳಿಯಂದ್ರ ನೇಚರ್ ಖರೇನ ಭಾಳ ಮಸ್ತ್ ಐತ್ರಿ. ಫಸ್ಟ್ ಟೈಮ್ ಆಕ್ಚುಲಿ ಸೆಕೆಂಡ್ ಟೈಮ್ ಮ್ಯಾರೇಜ್ ಒಳಗೇನ ಹಲೋ ಹಾಯ್ ಬಾಯ್ ಇಷ್ಟ ಇರ್ತೈತ್ರಿ. ಮ್ಯಾರೇಜ್ ಒಳಗೇನ ಹಿಂಗೆ ಆರಾಮ್ಸೆ ಕುತ್ಕೊಂಡದು ಏನು ಮಾತಾಡಕ್ ಆಗಂಗಿಲ್ಲ. ಬಟ್ ಇವಾಗನ ಹಿಂಗ ಆರಾಮ್ಸೆ ಮೀಟ್ ಆಗತ್ತೀವಿ ಅಂದ್ರೆ ಇದು ಫಸ್ಟ್ ಟೈಮ್. ಬಟ್ ಖರೇನ ನೇಚರ್ ಭಾಳ ಮಸ್ತ್ ಐತ್ರಿ. ಆಮೇಲೆ ಫಸ್ಟ್ ಅಂದ್ರೆ ಹಳೆ ಆದಾರು ಭಾಳ ನಾಚ್ಕೋ ಸ್ವಭಾವ ಐತಿ, ಜಾಸ್ತಿ ಮಾತಾಡಂಗಿಲ್ಲ, ಆ ಥರ ಏನೂ ಇಲ್ರಿ. ಜಾಲಿಯಾಗಿ ಅದಾರು. ಆಮೇಲೆ ನೇಚರ್ ಕೂಡ ಭಾಳ ಮಸ್ತ್ ಐತಿ. ಜಲ್ದಿನ ಮಿಂಗಲ್ ಆಗ್ತಾರ್ರಿ. ಭಾಳ ಖುಷಿ ಆಯ್ತು ನೋಡಿದ್ಮೇಲೆ. ಹೊಸ ದಂಪತಿಗಳ್ಗ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡ್ತೀನಿ. 8143 ಗಾಡಿ ನಂಬರ್ ಬೇರೆ ಮೀಟರ್ ಬೇರೆ. सना आपका बैग बाय. ಸೊ ಗೈಸ್ ಫೈನಲಿ ಊಟ ಅದು ಮಾಡಿ ರೆಸ್ಟ್ ಮಾಡಿ ಇವಾಗ ಹೋದ್ರಿ ಅವ್ರ. ಆ್ಯಕ್ಚುಲಿ ನಾಳೆ ಹೋಗ್ರಿ ಅನ್ನತ್ತಿದ್ದೆ, ಬ್ಯಾಡ್ರಿ ವೈನಿರಿ. ಆ್ಯಕ್ಚುಲಿ ನಾವು ನಾಳೆ ಈವ್ನಿಂಗ್ ನಮ್ದು VRL ಐತಿ, ಹಾಗಾಗಿ ನಾವು ಊರಿಗೆ ಹೋಗಬೇಕು. ಸೊ ಹಾಗಾಗಿ ಹೋಗ್ತೀವಿ. ಬಿಕಾಸ್ ಲಗೇಜ್ ಅದು ಏನೂ ತಂದಿಲ್ರಿ, ಎಲ್ಲ ಅಲ್ಲೇನ ಅದಾವು, ಹಂಗಾಗಿ ಹೋಗ್ತೀವಿ ಅಂತ ಹೋದರು. ಆ್ಯಕ್ಚುಲಿ ಭಾಳ ಖುಷಿ ಆಯ್ತು ರೀ ಅವ್ರು ಬಂದಿದ್ಕೂ. ಹೇಳ್ಬೇಕಂದ್ರೆ ಸನಾಂದು ಮ್ಯಾರೇಜ್ ಆಗಿ 3 months ಆಯಿತು. ಬಟ್ 3 months ಒಳಗೆ ಇಷ್ಟು ಜಲ್ದಿ ಮೀಟ್ ಆಗ್ತೀವಿ ಅಂತ ನಾವು ಅನ್ಕೊಂಡೇ ಇರಲಿಲ್ಲ. ಭಾಳ ಅಂದ್ರೆ ಭಾಳ ಖುಷಿ ಆಯ್ತು. ಯೋಗ ಕೂಡಿ ಬಂತಂದ್ರೆ ಎದಕ್ಕೂ ಏನಾಗೋದು ಏನಾಗಬೇಕನ್ನೋದು ಸ್ಟಾಪ್ ಆಗಂಗಿಲ್ಲ. ಸೊ ಹಾಗಾಗಿ ಯೋಗ ಕೂಡಿ ಬಂದಿತ್ತಂತಲೇ ಹೇಳ್ಬೋದು ನಮ್ಮದು ಮೀಟ್ ಆಗೋದು. ಭಾಳ ಅಂದರೆ ಭಾಳ ಖುಷಿ ಆಯ್ತು. ಏನು ಹೇಳ್ಬೇಕನ್ನೋದು ತಿಳಿಯವತ್ತು, ಅಷ್ಟೊಂದು ಖುಷಿ ಆಗೈತಿ. ಮತ್ತು ಮೇನ್ ಅಂದರೆ ಇವತ್ತು ಬಂದು ಶುಕ್ರವಾರ. ಸೊ ಹಾಗಾಗಿ ಶುಕ್ರವಾರದಿಂದ ನಮ್ಮ ಮನೆಗೆ ಬಂದಿದ್ಲು. ಒಂಥರ ಖುಷಿ. ಪ್ಲಸ್ ಹೇಳ್ಬೇಕಂದ್ರೆ ಹಳೆಯಂದ್ರಂತೂ ಏನು ಮಾತಾಡಕ್ಕೆ ಬೇಡ್ರಿ, ಅಷ್ಟು ನೇಚರ್ ಮಸ್ತ್ ಐತೆ ಅವ್ರದ್ದು. ಫುಲ್ ಜಾಲಿಯಾಗಿ ಅದಾರು. ಅಂದ್ರೆ ಈಗ ಹೆಂಗಿರ್ತೈತಿ ರೀ ಹಳೆ ಅಂದ್ರೆ ಫಸ್ಟ್ ಟೈಮ್ ನಾಚ್ಕೋತಾರು, ಭಾಳ ಶಾಯ್ ಆಗಿರ್ತಾರು, ಆ ಥರ ಏನೂ ಇಲ್ರಿ. ಮತ್ತು ಆ್ಯಕ್ಚುಲಿ ನಾನು ಮದ್ವೆ ಒಳಗನ ಮೀಟ್ ಆಗಿದ್ದೆ ರೀ. ಫಸ್ಟ್ ಟೈಮ್ ಅವ್ರ ಜೊತೆ ಮದ್ವೆ ಒಳಗನ ಮೀಟ್ ಆಗಿದ್ದೆ ನಾನು. ಆ್ಯಕ್ಚುಲಿ ಮ್ಯಾರೇಜ್ ಒಳಗೆ ಹೆಂಗಿರ್ತೈತಿ ರೀ, ಬರೀ ಹಲೋ ಹಾಯ್ ಬಾಯ್ ಎಲ್ಲರ ಜೊತೆನೂ ಕಂಫರ್ಟೇಬಲಿ ಪ್ಲಸ್ ಫ್ರ್ಯಾಂಕ್ಲಿ ಆರಾಮ್ಸೆ ಕುತ್ಕೊಂಡು ಮಾತಾಡೋಕೆ ಪಾಸಿಬಲನೇ ಇಲ್ಲ. ಹಲೋ ಹಾಯ್ ಇಷ್ಟನ ಮಾತಾಡ್ತೀವಿ. ಬಟ್ ಫಸ್ಟ್ ಟೈಮ್ ನಮ್ಮ ಮನೆಗೆ ಬಂದಿದ್ರು, ಹಂಗೆ ನನಗರ ಒಟ್ಟು ಅನ್ನಿಸ್ಲಿಲ್ಲ ಕಿ ಇವ್ರು ನಮ್ಮ ಮನೆಗೆ ಫಸ್ಟ್ ಟೈಮ್ ಬಂದಾರಪ್ಪ, ಹಳೆಯಂದ್ರದಾರು ಎಷ್ಟು ನಾಚ್ಕೊಳತಾರು, ಆ ಥರ ಏನೂ ಇಲ್ಲ.
ಫುಲ್ ಫ್ರಾಂಕ್ಲಿ ಆರಾಮ್ಸೆ ಜಾಲಿಯಾಗಿ ಮಾತಾಡತ್ತಿದ್ರು. ಭಾಳ ಖುಷಿ ಆತ್ರಿ. ಅಂದ್ರ ಭಾಳ ವರ್ಷದ ಪರಿಚಯ ಐತಿ ಈ ತರ ಅನ್ಸಾತಿತ್ತು. ಅಂದ್ರೆ ಲಿಟ್ರಲಿ ನಮ್ಮ ಅಣ್ಣ ತಮ್ಮದೇವ್ರು ಹೆಂಗ್ ಮಾತಾಡ್ತಿರ್ಲಿಲ್ಲ, ಅಕ್ಕ ತಂಗಿ ಹೆಂಗ್ ಅಣ್ಣ ತಂಗಿ ಹೆಂಗ್ ಮಾತಾಡ್ತಿರ್ಲಿಲ್ಲ, ಸೇಮ್ ಅದನ್ನ ಫೀಲ್ ಇತ್ತು. ಸೇಮ್ ಹಂಗನ ಅನ್ಸಾತಿತ್ರಿ. ಅಣ್ಣ ತಮ್ಮ ಅಣ್ಣ ತಂಗಿ ಗತೆ ಮಾತಾಡತಿದ್ರು. ಭಾಳ ಅಂದ್ರೆ ಭಾಳ ಮಸ್ತ್ ಅನ್ಸಿತ್ತು. ಸೊ ಹಾಡ ಕೂಡ ಇಬ್ರು ಭಾಳ ಮಸ್ತ್ ಹಾಡ್ತಾರ್ರಿ. ಆ್ಯಕ್ಚುಲಿ ನಮ್ಮ ಸಹನಾ ಬ್ಲೆಸ್ಡ್ ಅದಾಳ ಅಂತಾನೆ ಹೇಳ್ಬೋದು. ಆಮೇಲೆ ಸಂತೋಷ್ ಅವರು ಕೂಡ ಬ್ಲೆಸ್ಡ್ ಅದಾರು ಸಹನಾನ್ ಪಡ್ಯಾಕ, ಸಹನಾ ಕೂಡ ಬ್ಲೆಸ್ಡ್ ಅದಾರು ಸಂತೋಷ್ ಅವ್ರನ್ನ ಪಡ್ಯಾಕನ ಅಂತ ಹೇಳ್ತೀನಿ. ಸೊ ಭಾಳ ಖುಷಿ ಆದ್ರೆ ಇಬ್ರು ಮಸ್ತ್ ಹಾಡ ಹಾಡ್ತಾರ್ರಿ. ಸೊ ಹೆಂಗ್ ನೋಡ್ರಿ ಕೋಇನ್ಸಿಡೆನ್ಸ್ ಅಂತಾನೆ ಹೇಳ್ಬೋದು. ಇಬ್ರು ಮಂದಿ ಕೂಡ ಇಷ್ಟು ಮಸ್ತ್ ವಾಯ್ಸ್ ಕೂಡ ಭಾಳ ಮಸ್ತ್ ಐತ್ರಿ. ನೀವು ಕೂಡ ನೋಡಿರ್ಬೋದು ಅವ್ರದ್ದು ವಾಯ್ಸ್ ಹೆಂಗೈತಿ, ನಿಮಗೆ ಹೆಂಗೆ ಅನಿಸ್ತು ವಾಯ್ಸ್, ಅವ್ರ ಸಾಂಗ್ ಹೆಂಗೆ ಅನಿಸ್ತು ಅನ್ನೋದು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ತಿಳಿಸ್ರಿ. ಸೊ ಬಿಕಾಸ್ ಅವ್ರು ಕೂಡ ಕಮೆಂಟ್ಸ್ ಓದಿ ಖುಷಿ ಆಕೈತಿ. ಸೊ ಇನ್ನೊಬ್ರಿಗೂ ಸಪೋರ್ಟ್ ಮೋಟಿವೇಟ್ ಮಾಡೋದು ಯಾವತ್ತೂ ಇಂಪಾರ್ಟೆಂಟ್. ಬಿಕಾಸ್ ಅದನ್ನ ಒಂದು ಸಹನ ಹೇಳತ್ತಿದ್ಲು, ನಾನು ಸ್ಟೇಜ್ ಮೇಲೆ ಹಾಡ್ತಿದ್ದೆ ಅಂದ್ರೆ ಅವ್ರು ಅನ್ನಾಗ ಅಂದ್ರೆ ನಮ್ಮ ಮನೆಯವ್ರಿಗೆ ಹೇಳತ್ತಿದ್ಲು. ಅವಾಗ ನನ್ನ ಕಡೆ ಫೋನ್ ಇರಲಿಲ್ಲ, ಏನೂ ಇರಲಿಲ್ಲ. ಅವೆಲ್ಲ ರೆಕಾರ್ಡಿಂಗ್ಸ್ ಈಗ ನಾವು ರಿಟರ್ನ್ ನೋಡ್ಬೇಕಾದ್ರೆ ಬಟ್ ಅವೆಲ್ಲ ಡೇಸ್ ಬರೀ ನೆನಪಷ್ಟ ಉಳ್ದಾವು. ಈಗೆಲ್ಲ ಫೋನ್ ವಿಡಿಯೋ ಮುಖಾಂತರ ಎಲ್ಲರಿಗೂ ನಾವು ರಿಪೀಟ್ ನೋಡ್ಬೋದು. ಇದನ್ನೆಲ್ಲ ಹೇಳತ್ತಿದ್ಲು. ಆ್ಯಕ್ಚುಲಿ ಭಾಳ ಅಂದರೆ ಭಾಳ ಖುಷಿ ಆಯ್ತು. ಸೊ ನೀವು ಕೂಡ ಅವ್ರಿಗೆ ಸಪೋರ್ಟ್ ಮಾಡಿರಿ. ಪ್ಲಸ್ ನೀವು ಕೂಡ ಕಮೆಂಟ್ಸ್ ಮಾಡ್ರಿ. ಬಿಕಾಸ್ ಅವರು ಕೂಡ ಒಂದು ಸ್ವಲ್ಪ ಮೋಟಿವೇಟ್ ಆಗ್ತಾರು. ಪ್ಲಸ್ ಅವ್ರಿಗೂ ಕೂಡ ಖುಷಿ ಆಗ್ತತಿ. ಸೊ ಈ ವ್ಲಾಗ್ನ ನಿಮಗೆ ಇಷ್ಟು ಕೂಡ ಲೈಕ್ ಆಗಿತ್ತು ಅಂದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಟು ಮೈ ಮಾಮ್ ಚಾನಲ್. ಎಸ್ ಈಗ ಹೇಳ್ತೀನ. ಹಲೋ ಫ್ರೆಂಡ್ಸ್, ನಾವು ಫಸ್ಟ್ ಟೈಮ್ ಸಹನಾ ಅತ್ತೆ ನಮ್ಮ ಮನೆಗೆ ಬಂದಿದ್ರಿ. ಆಮೇಲೆ ಬಂದಿದ್ದೀವಿ. ಮತ್ತು ಒಂದು ಸ್ಪೆಷಲ್ ಲುಕ್ ಹೇಳ್ತೀನಿ. ಸಹನಾ ಅತ್ತ ನಂಗೆ ಏನೇನು ಕೊಟ್ಟೋಗ ಮಿಠಾಯಿ, ಕಾಜು ಕತ್ಲಿ, ಆಮೇಲೆ ಆಯ್ತು. ಆಕ್ಚುಲಿ ಅವ್ರು ಸ್ವೀಟ್ಸ್ ತಗೊಂಡ್ ಬಂದಿದ್ರು, ಅದೆಲ್ಲ ಹೇಳತ್ತಾಳ್ರಿ. ಸೊ ಈ ಬ್ಲಾಗ್ನ ಇಷ್ಟು ಕೂಡ ಲೈಕ್ ಆಗಿತ್ತಂದ್ರೆ, ಯಾವ ಕಾರಣಕ್ಕೂ ಇಷ್ಟು ಲೈಕ್ ಆಗಿತ್ತಂದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಟೇಕ್ ಕೇರ್, ಬಾಯ್. ಮತ್ತೆ ಸಿಗ್ತೀನಿ ಇನ್ನೊಂದು ಮುಗ್ದೊಂದು ಬ್ಲಾಗ್ ಒಳಗೆ. ಅಲ್ಲಿವರೆಗೂ ಬಾಯ್.